ಇರುವಂಥ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ರಾಜ್ಯ ಮತ್ತು ಭಾರತ ಸರ್ಕಾರದ ವತಿಯಿಂದ ಇವತ್ತು ನೀಡಿದ್ದಾರೆ. ಇದನ್ನು ಕಡ್ಡಾಯವಾಗಿ ದಯವಿಟ್ಟು ಯಾವುದೇ ಪೋಷಕರಲ್ಲಿ ಅದನ್ನು ಕಡ್ಡಾಯವಾಗಿ ಪ್ರತಿ ವರ್ಷ 5 ವರ್ಷ ನೀವು ಹಾಕ್ಕೊಳ್ಳೇಬೇಕು. ಯಾಕಂದರೆ ಇವತ್ತಿನ ಪೀಳಿಗೆ ಮುಂದಿನ ನಮ್ಮ ಯುವ ನಾಯಕರಾಗುವಂಥವರು ಅವರ ಆರೋಗ್ಯ ದೃಷ್ಟಿಯಲ್ಲಿ, ಯಾಕಂದರೆ ಪೋಲಿಯೋ ಇದರಲ್ಲಿ ಭಾಳಷ್ಟು ಕಡೆ ನೀವು ನೋಡಿದ್ದೀರ, ಸ್ವಲ್ಪ ಈ ಥರ ಪೋಲಿಯೋ ಲಸಿಕೆ ಹಾಕಿದ್ರೆ ಏನಾಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ದಯವಿಟ್ಟು ಕೈ ಮುಗಿ ಕೇಳೋದಿಷ್ಟೇ, ತಮ್ಮ ಮಕ್ಕಳಿಗೆ ಪ್ರತಿ ವರ್ಷ ಪೋಲಿಯೋ ಲಸಿಕೆಯನ್ನು ತಾವು ಕಡ್ಡಾಯ ಹಾಕ್ಕೊಳ್ಬೇಕು. ರಾಜ್ಯ ಸರ್ಕಾರ ಪ್ರತಿ ವರ್ಷ ಆಯಾ ಆಸ್ಪತ್ರೆಗಳಲ್ಲಿ ಇಲ್ಲಿ ಇರ್ಬೋದು ಅಥವಾ ನಮ್ಮ ಹಳ್ಳಿ ಪಂಚಾಯತಿ ಮಟ್ಟದಲ್ಲೂ ಸಹ ಮತ್ತು ಅಂಗನವಾಡಿ ಕೇಂದ್ರದಲ್ಲೂ ಸಹ ಅಂಗನವಾಡಿ ಕೇಂದ್ರದಲ್ಲೂ ಸಹ ಅಲ್ಲಲ್ಲೇ ಸಹ ಅವರಿಗೆ ಪೋಲಿಯೋ ಲಸಿಕೆ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಮಕ್ಕಳ ಮುಂದಿನ ರಕ್ಷಣೆಗೋಸ್ಕರ ನೀವೆಲ್ಲರೂ ಪಾಲ್ಗೊಳ್ಬೇಕಂತ ಹೇಳಿ ತಮ್ಮ ಕೈ ಕೇಳ್ಕೊಳ್ತೀನಿ. ನಗರದ ಜನಪ್ರಿಯ ಶಾಸಕರು ಗೋಪಾಲಕೃಷ್ಣ ಬೇಳೂರು ಸರ್ ಅವರು ಆಗಮಿಸಿ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ನೀಡುವುದರ ಮುಖಾಂತರ ತುಂಬ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದಾರೆ ಹಾಗೂ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಜೊತೆಗೆ ಸಾರ್ವಜನಿಕರು 5 ವರ್ಷದ ಒಳಗಿನ ಮಕ್ಕಳು ಪ್ರತಿಯೊಬ್ಬರು ತಪ್ಪದೇ ಈ ಪೋಲಿಯೋ ಲಸಿಕೆಯನ್ನು ಪಡಿಬೇಕು ಅಂತೇಳಿ ಒಂದು ಸಂದೇಶವನ್ನು ನೀಡಿದ್ದಾರೆ. ಇಲಾಖೆಯ ಪರವಾಗಿ ಅವರಿಗೆ ಪೂರ್ವಕವಾದ ಧನ್ಯವಾದಗಳನ್ನ ಹಾಗೆಯೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಗಮಿಸಿದ್ದಾರೆ. ಅವರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತೀವಿ ಹಾಗೂ ಧನ್ಯವಾದಗಳು ಹೇಳ್ತೀವಿ. ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರು ಮತ್ತು ಇಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಎಲ್ಲ ಸದಸ್ಯರುಗಳು ಭಾಳ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಈ ವೇದಿಕೆ ಕಾರ್ಯಕ್ರಮವನ್ನು ನಾವು ಜಾಸ್ತಿ ತಗೊಳ್ಳಲ್ಲ. ಇವತ್ತು ನಮಗೆ ಇಲ್ಲಿ ಹನಿಗಳನ್ನ ಹಾಕೋದು ಭಾಳ ಮುಖ್ಯ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಮಾಧ್ಯಮದವರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತೀವಿ. ಫಸ್ಟ್ ಹಾಕ್ಸ್ಬಿಟ್ರಾ?